ಹಾಯ್ ಸ್ನೇಹಿತರೆ, ನಾನು ನಿಮ್ಮ ನವೀನ್. ಇವತ್ತು ನಾವು ಮಂಗಳೂರಿನ ನ್ಯಾಷನಲ್ ಹೈವೇ 66 ಅಲ್ಲಿ ಅರಳಿರುವ ಈ ಹೂಗಳನ್ನು ನೋಡುವ. ಅಂದರೆ ಈ ಹೂಗಳ ಹೆಸರು ಸ್ವರ್ಣಪುಷ್ಪ ಅಂತ, ಇದಕ್ಕೆ ಇಂಗ್ಲೀಷ್ನಲ್ಲಿ ಗೋಲ್ಡನ್ ಫ್ಲವರ್ ಅಂತ ಹೇಳ್ತಾರೆ. ಇದು ಮ್ಯಾಂಗ್ಳೂರಿನ ನ್ಯಾಷನಲ್ ಹೈವೇ 66 ಅಂದರೆ ಕೆಪೇಟೆಯಿಂದ ಕೊಟ್ಟಾರಕ್ಕೆ ಹೋಗುವ ರೋಡಲ್ಲಿ ನಿಮಗೆ ಇದು ನೋಡಲಿಕ್ಕೆ ಸಿಗ್ತದೆ. ಈ ರೋಡಲ್ಲಿ ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಹೂಗಳೇ ಆಗಿವೆ. ಇದು ಎಲ್ಲರ ಗಮನವನ್ನು ಕೂಡ ಸೆಳೀತಾ ಉಂಟು ಈ ಹೂಗಳು. ಇದು ಒಂದು ಸೀಸನ್ ಫ್ಲವರ್ ಆಗಿದ್ದು ನಿಮಗೆ ಇದು ನಾರ್ಮಲಿ ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಯಾಕೆಂದರೆ ಇದು ಅರಳುವುದು ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ ಮಾತ್ರ. ಇನ್ನು ಈ ಹೂ ಥೈಲ್ಯಾಂಡ್ ದೇಶದ ನ್ಯಾಷನಲ್ ಫ್ಲವರ್ ಅಂದರೆ ರಾಷ್ಟ್ರೀಯ ಹೂವಾಗಿದ್ದು, ಕೇರಳ ದೇಶದ ಸ್ಟೇಟ್ ಫ್ಲವರ್ ಅಂದರೆ ರಾಜ್ಯ ಹೂವಾಗಿದೆ. ಇನ್ನು ಈ ಹೂವು ಮೇಲಿಂದ ಸುರಿಯುವ ನೀರಿನ ತರ ಕಾಣುವುದರಿಂದ ಇದಕ್ಕೆ ಇಂಗ್ಲಿಷ್ನಲ್ಲಿ ಗೋಲ್ಡನ್ ಶವರ್ ಫ್ಲವರ್ ಅಂತ ಕೂಡ ಕರೀತಾರೆ. ಇದು ಇಷ್ಟು ಈ ಗೋಲ್ಡನ್ ಫ್ಲವರ್ ಅಂದರೆ ಸ್ವರ್ಣಪುಷ್ಪ ಹೂವಿನ ಬಗ್ಗೆಯ ಮಾಹಿತಿಗಳು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವೀಕ್ ಸಿಗುವ. ಅಂಟಿಲ್ ದೆನ್ ಬಾಯ್.